ಸುರೇ ಸುರೇ ಆತ್ಮೀಯ ಸ್ನೇಹಿತರು, ಏನ್ ಹೇಳ ಕೊಡ್ಬೇಡ, ಅದು ಅಕೌಂಟ್ ಕೊಡ್ಬೇಕು. ನಾನು ಇಲ್ಲಿ ಆತ್ಮೀಯ ಸ್ನೇಹಿತರು, ಸುರೇಶ್ ಅವರು ಕರೆ ಮಾಡಿದ್ರು. ಇದು ಅವ್ರದ್ದು ಕೋಳಿ ಫಾರ್ಮಲ್ಲಿ ಒಂದು ಹಾವು ಸೇರ್ಕೊಂಡಿದೆ ಅಂತ. ಇದು ಬಂದು ವಿಷರಹಿತ ಕೆರೆ ಹಾವು. ಇದು ಬಂದು ವಿಷರಹಿತ ಕೆರೆ ಹಾವು. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಬಾಲದಲ್ಲಿ ಉಳಿಯುತ್ತೆ, ಬಾಲದಲ್ಲಿ ಮುಳ್ಳಿದೆ ಅಂತೇಳಿ ಹೇಳ್ತಾರೆ. ಇದು ತುಂಬ ಸತ್ಯಕ್ಕೆ ದೂರದ್ದು. ಇದು ಅಷ್ಟೇ ಬಲಿಷ್ಠವಾಗಿ ಕಡಿಯುತ್ತೆ. ಕಡಿದ್ರೂ ಸಹ ಮಾನವ ಜೀವಕ್ಕೇನು ಅಪಾಯ ಇಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪತ್ತನ್ನು ಕಾಪಾಡಿ. ಎಲ್ಲಾದರೂ ಆಳ್ಕೊಂಡು ಬಂದಾಗ 8453573053 ನಮ್ಮ ಕರೆ ಮಾಡಿ, ಅಥವಾ ನಮ್ಮ ಸ್ಥಳೀಯ ವೃಕ್ಷದ ಸ್ನೇಹಿತರವ್ರ ನಂಬರ್ 9972879002, ಅಥವಾ ನಮ್ಮ ಆನಂದಿಯವ್ರ ನಂಬರ್ 9731906369, ಅಥವಾ ನಮ್ಮ ಲೋಹಿತ್ ನಂಬರ್ 9113692931, ಅಥವಾ ನಮ್ಮ ಅಕ್ಮಾಲ್ ನಂಬರ್ 8553640816, ಅಥವಾ ನಮ್ಮ ರೇವನ್ ನಂಬರ್ 9590171505 ಈ ನಂಬರ್ ಕರೆ ಮಾಡ್ಬೋದು. ಅಥವಾ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಅರಣ್ಯ ಇಲಾಖೆ ನಂಬರು 1926. ಈ ನಂಬರ್ ಕರೆ ಮಾಡಿದ್ರೆ ಮಾತ್ರ ನಾವು ರಕ್ಷಕರು ಅವನ ಸಂರಕ್ಷಣೆ ಮಾಡೋಕ್ಕೆ ಬರ್ತೀವಿ. ಯಾಕಂದರೆ ಅವರ ಅನುಮತಿ ಇಲ್ಲದೆ ನಾವು ಯಾವುಗಳನ್ನು ಸಂರಕ್ಷಣೆ ಮಾಡಬಾರ್ದು. ಅದರಿಂದ ದಯವಿಟ್ಟು ಸಾರ್ವಜನಿಕರು 1926 ಟೋಲ್ ಫ್ರೀ ನಂಬರ್ ಅದು, ನಮ್ಮ ಅರಣ್ಯ ಇಲಾಖೆ ನಂಬರ್ ಅದು. ಆ ನಂಬರ್ ಕರೆ ಮಾಡಿದಾಗ ಅವರು ನಮ್ಮ ರಕ್ಷಕರಿಗೆ ಅಥವಾ ಇಲಾಖೆಯಿಂದ ಬಂದು ಅವನ ಸಂರಕ್ಷಣೆ ಮಾಡ್ತಾರೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪತ್ತನ್ನು ಕಾಪಾಡಿ. ಧನ್ಯವಾದಗಳು. ಮೇಲ್ಗಡೆ ಬಾ ನೀನು, ಬೆಳಕು ಬಿಡು. ಅದೇ ಈ ವಿಡಿಯೋ ಹಂಗೆ ಇಟ್ಕೊ. ಅದೇನಾ ಎಲ್ಲ ಕೇಳಿಲ್ಲ ನಾನು. ಆರಾಮಾಗಿತ್ತು ಸುರೇ. ಅದೇ ಬಿಡ್ಬೇಡ ನೀನು ಅವ್ರಿಗೆ ಇಲ್ಲ 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 ಕೊಡ. ಅಯ್ಯೋ ನೀನು ಅವ್ರಿಗೇನ ಖರಾಬ್ ಇದ್ದಂಗೆ ಇದೆಯಾ? ಇಲ್ಲ ಹಾಂ ನೋಡಿ, ಇಲ್ಲಿ ಬಂದೈತೆ ಹಾವು. ಇಲ್ಲೇ ಇಂದ ಹಿಂಗೆ ಇಟ್ಕೋ. ನೋಡಿ ಅಲ್ಲಿ ಬಂದೈತೆ ನೋಡಿ. ಆರಾಮಾಗಿ ಇಟ್ಕೋ, ಹಿಂಗೆ ಇಟ್ಕೋ. ಭಯ ಆಗಿ ಬೀಳ್ತಾ ಇದ್ದೀನಿ ನೀನು. ಬಿಡು ನಡಿ, ಆರಾಮಾಗಿ ಇಲ್ಲಿ ಕೆಳಗಡೆ ಇಡಿ. ಇವಾಗ ಶಂಕರ್ ಅಲ್ಲೇ ಇರಪ್ಪ. ಅಲ್ಲ ಅವ್ನು ಕರೀತಾರೆ. ಭಯ ಬೀಳ್ತಾ ಇದ್ದೀನಿ ನಾನು. ನಿನ್ ಧೈರ್ಯ ಓನರು ಧೈರ್ಯ ಕೊಡ್ತಾ ಇದ್ರೆ ಅಲ್ಲ ಅವ್ನು ಕರೀತಾರ ಅದು ಅವನ್ನ. ಅಲ್ಲಲ್ಲ, ನೀನೇ ಭಯ ಬಿಟ್ರೆ ಅವ್ನಿಗೆ ಧೈರ್ಯ ಕೊಡೋದಲ್ಲ. ಹೇಳಿದ್ನಲ್ಲ, ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮಾನವನಿಗೆ ಬಂದು ನಿರ್ಬಂಧ ಜೀವಿಗಳು ಹೇಳಿದ್ನಲ್ಲ, ಇದಿರೋ ಕಡೆ ಯಾವುದೇ ಕಾರಣಕ್ಕೂ ನೀವು ಮಾಡ್ಕೊತೀರಿ. ನಾಗರಾವು ಮತ್ತೆ ಕೊಳಕಮಂಡಲ ಬರಲ್ಲ. ಕಾರಣ ಇಷ್ಟೇ, ಸಾಕಷ್ಟು ಇಲಿ ಮತ್ತೆ ಕಪ್ಪೆಗಳನ್ನು ಇವತ್ತು ಚಿಲ್ಲದಾನೆ ಮಾಡೋದ್ರಿಂದ ಈ ಹಂಪಿಗೆ ಯಾವುದೇ ಕಾರಣಕ್ಕೂ ನಾಗರಾವು ಮತ್ತೆ ಕೊಳಕಮಂಡಲ ಬರಲ್ಲ. ನೋಡ್ದಾ? ಹೆಚ್ಚಿನ ತಿಳಿದಿಲ್ಲ. ಇದನ್ನೇನು ಹಿಡಿಸ್ಬಿಟ್ಟು ದೂರ ಬಿಟ್ರೆ 100 ನಾಗರಾವ್ ಬಂದು ಸೇರ್ಕೊಂಡು ಏನ್ ಮಾಡ್ತೀಯಾ? ಐತೆ ನಾಗರಾವ್ ಐತಿಲ್ಲ. ಇದಿದ್ರೆ ಅದು ಬರಲ್ಲ, ಒಳಕ್ಕೆಲ್ಲ ಬೇಡ ಹಾಕ್ಬಿಡ್ನಾಗ ಅದ್ರಕ್ಕ. ನೀವೆಲ್ಲ ಪರಿವರ್ತನೆ ಆಗಲ್ಲ. ನಾನು ಆ ವಿಡಿಯೋ ಬಿಟ್ಬಿಡ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲರೂ ಹಾವು ಕಂಡುಬಂದಾಗ ನಮ್ಮ ಅರಣ್ಯ ಇಲಾಖೆ ನಂಬರ್ 1926 ಈ ನಂಬರ್ ಕರೆ ಮಾಡಿ. ಇಲ್ಲದ್ರೆ ನಾವು ಯಾರು ಹಾವನ್ನು ಸಂರಕ್ಷಣೆ ಮಾಡಕ್ಕೆ ಬರಲ್ಲ. ಯಾಕಂದರೆ ಒಂದು KSRTCಯಲ್ಲಿ ಒಂದು ಘಟನೆ ನಡೀತು. ಇದೇ ಹಾವನ್ನ ನಾವು ಬರೋಕ್ಕೆ ಮುಂಚೆ ಅನಾವಶ್ಯಕವಾಗಿ ಹುಡುತು ಹಾಕಿದ್ರು. ಮತ್ತು ನಾವು ಅವ್ರನ್ನ ಕೇಳಕ್ಕೆ ಹೋಗಿದ್ದಕ್ಕೆ ಯಾರೇನು ಮಾಡ್ಕೊಳ್ಳಿ, ನಾವು ಹಿಂಗೆ ಮಾಡೋದು ಅಂತಾರೆ. ಅದರಿಂದ ಹಾವನ್ನು ಕೊಲ್ಲೋದು ಅಕ್ಷಮ್ಯ ಅಪರಾಧ. 1972 ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಅಡಿ ಯಾವನ್ನ ಕೊಲ್ಲೋದೇ ಆಗಲಿ, ಹಿಂಸೆ ಮಾಡೋದೇ ಆಗಲಿ, ಅಥವಾ ಬಂಧನದಲ್ಲಿಡೋದಾಗಲಿ ಮಾಡಿದ್ರೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆ, 3 ಲಕ್ಷಗಳ ಜುಲ್ಮಾನೆ ಆಗ್ತಾರೆ. ಮತ್ತು ಇವು ಬಂದು ಮಾನವನಿಗೆ ನಿರುಪದ್ರ ಜೀವಿಗಳು, ಮುಖ್ಯವಾಗಿ ರೈತನ ಮಿತ್ರ. ಇದು ಹೇಳಿದ್ನಲ್ಲ, ಇದಿರೋ ಕಡೆ ಯಾವುದೇ ಕಾರಣಕ್ಕೂ ನಾಗರಾವು ಮತ್ತು ಕೊಳಕಮಂಡಲ ಬರಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಲ್ಲ, ಯಾವುದೊಂದು ಸಾರ್ವಜನಿಕರು ದಯವಿಟ್ಟು ಉದ್ಯೋಗಕ್ಷಕರ ಕರೆ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಅರಣ್ಯ ಇಲಾಖೆ ನಂಬರ್ 1926 ನಂಬರ್ ಕರೆ ಮಾಡಿದಾಗ ಅವ್ರು ಬಂದು ಅವನ್ನು ಇಟ್ಕೊಂಡು ಹೋಗ್ತಾರೆ. ನಮಗೋದಕ್ಕೂ ಸಂಬಂಧ ಇರೋಲ್ಲ. ಯಾಕಂದರೆ ಹೇಳಿದ್ನಲ್ಲ, ಯಾವುದೇ ವನ್ಯಜೀವಿಗಳನ್ನ ಕೊಲ್ಲೋದು ಮಹಾ ಅಪರಾಧ. 7 ಮತ್ತೆ ಹೇಳ್ತಾ ಇದ್ದೀನಿ, 7 ರಿಂದ 5 ವರ್ಷಗಳ ಕಾಲ ಶಿಕ್ಷೆ ಆಗ್ತದೆ. ದಯವಿಟ್ಟು ಯಾರು ಪಾಪದ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಮಾಡಿ. ಧನ್ಯವಾದಗಳು. ಕೊಡ್ಸಿರಿ. ಓಕೆ ಗುರು.